ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಯರಾಮ್. ನಾನು ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ನನಗೆ ಎರಡನೇ ಕವಿತೆಯಾದ ಪುಕ್ಸಟ್ಟೆಯನ್ನು ಶೀರ್ಷಿಕೆಯಲ್ಲಿ ಬರೆದಿದ್ದೇನೆ. ಇದು ನನ್ನ ಎರಡನೇ ಕವಿತೆ ಆದ ಕಾರಣ ಇದು ನನಗೆ ಪ್ರೇರೇಪಿಸಿದರೂ ಒಂದು ಅಂಗಡಿಯಲ್ಲಿ ಮಿಕ್ಸಿ ಗ್ರೈಂಡರ್ ತಗೊಳ್ಳೋ ವಸ್ತುವಿಗೆ 10 ಕೊಡುತ್ತಾರೆ ಅಂತ ಹೇಳಿದ್ದ ಕಾರಣದಿಂದ ನನಗೆ ಈ ಲೋಕದಲ್ಲಿ ಎಷ್ಟೊಂದು ಫ್ರೀಯಾಗಿ ಸಿಗುತ್ತಲ್ಲ, ಒಂದು ತೊಗೊಂಡ್ರೆ ಒಂದು 10 ಸಿಗುತ್ತಲ್ಲ ಅಂತ ಕಾರಣದಿಂದ ನನಗೆ ಹುರುಪು ಬಂತು, ಒಂದು ಪ್ರೇರೇಪಿಸಿತು. ಆದ್ದರಿಂದ ನನಗೆ ಇದು ಬರೆಯೋದಕ್ಕೆ ಸಮರ್ಥನಾದೆ. ಮೊದಲಿಗೆ ಇದು ಶೀರ್ಷಿಕೆ ಬಂದು ಇದು 1996ರಲ್ಲಿ ಬರೆದಿರೋದು. ಇದು ನನಗೆ ಪುಕ್ಸಟ್ಟೆ ಅಂತ ಶೀರ್ಷಿಕೆ. ಇದನ್ನು ಕೇಳಿರಿ, ಆನಂದಿಸಿ. ಪುಕ್ಸಟ್ಟೆ ಶೀರ್ಷಿಕೆ. ಪುಕ್ಸಟ್ಟೆಯೋ ಜನರು ಪುಕ್ಸಟ್ಟೆ, ಈ ಲೋಕದ ಜನರು ಪುಕ್ಸಟ್ಟೆ, ಈ ಭೂಮಿ ಕೊಟ್ಟಿದೆ ನಮಗೆ ಪುಕ್ಸಟ್ಟೆ, ಅಮ್ಮ ಚೊಚ್ಚಲಲ್ಲಿ ಕುಡಿದದ್ದು ಪುಕ್ಸಟ್ಟೆ, ನಾನು ಕಲಿತದ್ದು ಪುಕ್ಸಟ್ಟೆ, ಗ್ರಂಥಾಲಯದ ಪುಸ್ತಕ ಕೊಂಡದ್ದು ಪುಕ್ಸಟ್ಟೆ, ರೋಗ ಗುಣಪಡಿಸಿಕೊಂಡ ಸರ್ಕಾರಿ ಆಸ್ಪತ್ರೆ ಪುಕ್ಸಟ್ಟೆ, ನಾನು ಧರಿಸಿದ ಅಣ್ಣನ ಬಟ್ಟೆ ಪುಕ್ಸಟ್ಟೆ. ಪುಕ್ಸಟ್ಟೆಯೋ ಜನರು ಈ ಪುಕ್ಸಟ್ಟೆ, ಈ ಲೋಕದ ಜನರು ಪುಕ್ಸಟ್ಟೆ, ನಾನು ದೇವಾಲಯದ ಉಂಡದ್ದು ಪುಕ್ಸಟ್ಟೆ, ಹೊರಮನೆ ಜಗಳಲ್ಲಿ ಮಲಗದ್ದು ಪುಕ್ಸಟ್ಟೆ, ಭಕ್ತರು ದೇವರಿಗೆ ಅರ್ಪಿಸುತ್ತಾರೆ ಪುಕ್ಸಟ್ಟೆ, ಒಂದು ವಸ್ತುವಿಗೆ 10 ಕೊಡುತ್ತಾರೆ ಪುಕ್ಕಟೆ. ಪುಕ್ಸಟ್ಟೆಯೋ ಜನರು ಪುಕ್ಸಟ್ಟೆ, ಈ ಲೋಕದ ಜನರು ಪುಕ್ಸಟ್ಟೆ. ವಂದನೆಗಳು, ನಮಸ್ಕಾರ.